ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್ ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ಈ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕೇಂದ್ರ ಲೋಕಸೇವಾ ಆಯೋಗ ದೇಶಾದ್ಯಂತ ಸಹಾಯಕ ಪ್ರಾಧ್ಯಾಪಕ ಹಾಗೂ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಮಾರ್ಚ್ 27ರ ಒಳಗಾಗಿ ಸಲ್ಲಿಸಬೇಕು. ಹುದ್ದೆಗಳ ವಿವರ: ಸಹಾಯಕ ಪ್ರಾಧ್ಯಾಪಕರು, ರಸಾಯನಶಾಸ್ತ್ರ, ವಾಣಿಜ್ಯಶಾಸ್ತ್ರ, ಕಂಪ್ಯೂಟರ್ ವಿಜ್ಞಾನ, ಇಂಗ್ಲೀಷ್ 2 ಹುದ್ದೆಗಳದಾವ. ಭೂಗೋಳಶಾಸ್ತ್ರ 1 ಇದೆ, ಹಿಂದಿ 4 ಅದಾವ, ಇತಿಹಾಸ 2, ಭೌತಶಾಸ್ತ್ರ 2, ಸಸ್ಯ ವಿಜ್ಞಾನ 1, ರಾಜಕೀಯ ವಿಜ್ಞಾನ 4, ಪ್ರಾಣಿಶಾಸ್ತ್ರ 2, ವಾಣಿಜ್ಯ 3, ಅರ್ಥಶಾಸ್ತ್ರ 2 ಮತ್ತು ಮಹಾತ್ಮ ಗಾಂಧಿ ಸರ್ಕಾರಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರು, ಅಲ್ಲಿ ಇಂಗ್ಲೀಷ್ 1 ಇದೆ, ಇತಿಹಾಸ 3 ಇದೆ, ದೈಹಿಕ ಶಿಕ್ಷಣ 1 ಇದೆ. ಅಪಾಯಕಾರಿ ಸರಕುಗಳ ನಿರೀಕ್ಷಕ 3 ಹುದ್ದೆಗಳ ಖಾಲಿ ಅದಾವ. ಶೈಕ್ಷಣಿಕ ಅರ್ಹತೆ ಬಂದು ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅನುಗುಣವಾಗಿ ಪದವಿ, ಸ್ನಾತಕೋತ್ತರ ಪದವಿ, MPhil, PhD ಪೂರ್ಣಗೊಳಿಸಿರಬೇಕು. ವಯೋಮಿತಿ: ಅಭ್ಯರ್ಥಿಗಳ ಗರಿಷ್ಠ 35ರಿಂದ 40 ವರ್ಷದೊಳಗಿರಬೇಕು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10ರಿಂದ 15 ವರ್ಷ ವಯೋಮಿತಿ ಇಲ್ಲಿ ಸಡಿಲಿಕೆ ಇದೆ. ಇನ್ನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಶುಲ್ಕ: SC, ST, ಅಂಗವಿಕಲ, ಮಹಿಳಾ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಎಲ್ಲ ಇತರ ವರ್ಗದ ಅಭ್ಯರ್ಥಿಗಳು ₹25 ಅರ್ಜಿ ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿಸಬೇಕು. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾರ್ಚ್ 27ರ ಒಳಗೆ ಅರ್ಜಿ ಸಲ್ಲಿಸಬೇಕು. ಸಂಪೂರ್ಣವಾಗಿ ಸಲ್ಲಿಸಿದ ಆನ್ಲೈನ್ ಅರ್ಜಿಯ ಮುದ್ರಿತ ಪ್ರತಿಯನ್ನು ಮಾರ್ಚ್ 28ರೊಳಗೆ ತೆಗೆದುಕೊಳ್ಬೇಕು. ಅದರದ್ದೊಂದು ಕಾಪಿ ತೆಗೆದು ಇಟ್ಕೊಳ್ಬೇಕು. ಇನ್ನು ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತದೆ ಅಂದರೆ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಸಂಸ್ಥೆಯ ನಿಯಮಾವಳಿ ಪ್ರಕಾರ ವೇತನವನ್ನು ನೀಡಲಾಗ್ತದೆ. ಈ ಒಂದು ಉದ್ಯೋಗಕ್ಕೆ ಯಾರು ಅರ್ಹದಿರಿ? ಪ್ರಾಧ್ಯಾಪಕರು, ನನ್ನೆಲ್ಲ ಸ್ನೇಹಿತರು, ಆ ಒಂದು ಏಜ್ ಲಿಮಿಟ್ನಲ್ಲಿ ಬರ್ತಕ್ಕಂಥ ಎಲ್ಲ ಸ್ನೇಹಿತರು ಈ ಒಂದು ಉದ್ಯೋಗದ ವಾರ್ತೆಯ ಒಂದು ಸದುಪಯೋಗನ ಪಡೆದುಕೊಳ್ಬೇಕು. ಅರ್ಜಿಯನ್ನು ಹಾಕಬೇಕು. ಅರ್ಜಿಯನ್ನು ಹಾಕಿ ಅದು ಲಿಖಿತ ಪರೀಕ್ಷೆ ಇರ್ತದೆ ಮತ್ತು ಸಂದರ್ಶನ ಇರ್ತದೆ. ಆ ಮೂಲಕ ಅವರು ನಿಮ್ಮನ್ನು ಸಿಲೆಕ್ಷನ್ ಮಾಡ್ಕೋತಾರಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ನಾನು ಇಚ್ಛಾಪಡ್ತೀನಿ. ಹೆಚ್ಚಿನ ಮಾಹಿತಿ ಗಾಗಿ ನೀವು ವೆಬ್ಸೈಟನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ನೀವು ಕಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.